ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಉದ್ಯೋಗ ನೀಡಲು ಬದ್ಧ, ಯುವಕರ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ಬಗೆಹರಿಸುತ್ತದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಸಫಾರಿ ಸ್ಥಗಿತಕ್ಕೆ ಆಗ್ರಹ, ಅನಿರ್ದಿಷ್ಟ ಧರಣಿ, ರೈತ ಕನ್ನಡಪರ ಸಂಘಟನೆಗಳು ಸೇವು ಕಬಿನಿ ಸಮಿತಿಯಿಂದ ಪ್ರಾತ್ಯಕ್ಷಿಕೆ ಪ್ರದರ್ಶನ. ಕಬ್ಬು ಬೆಳೆಗಾರರಿಗೆ 300 ಕೋಟಿ ಬಿಡುಗಡೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ಕುಂಬಾರಪೇಟೆಯಲ್ಲಿ ಭಾರೀ ಅಗ್ನಿ ಅವಘಡ, ಒತ್ತಿ ಉರಿದ ಪ್ಲಾಸ್ಟಿಕ್ ವಸ್ತುಗಳು, ಪೀಠೋಪಕರಣಗಳು. ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಯತ್ನ ಅಗತ್ಯ, ಇಸ್ರೇಲ್ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಸೌರ ಉತ್ಪನ್ನಗಳಿಗೆ ಭಾರೀ ಸುಂಕ, ಶೇಕಡ 10% ಸುಂಕದ ಬೆನ್ನಲ್ಲೇ ಅಮೆರಿಕದ ಆಡಳಿತದಿಂದ ಇನ್ನೊಂದು ತೀರ್ಮಾನ. ಪ್ರವಾಹ ನಿರ್ವಹಣಾ ಸಮಿತಿ ರಚನೆ, ನಗರದ ಪ್ರವಾಹ ನಿರ್ವಹಣೆಯ ಸಮಗ್ರ ಕಾರ್ಯಯೋಜನೆ. ರಾಜ್ಯದಲ್ಲಿ ಎಐ ಡೇಟಾ ಹಬ್ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆಗೆ 2 ಮಿಷನ್ ಗ್ರೂಪ್ಗಳ ಜೊತೆ ಎಂಬಿ ಪಾಟೀಲ್ ಚರ್ಚೆ. ಕಮಿಷನ್ ಪಡೆದಿರುವ ಶಾಸಕರ ಪಟ್ಟಿ ಕೊಡಲು ಸಿದ್ಧ, ಸಿಎಂ ಕೇಳಿದರೆ ಕೊಡ್ತೇವೆ ಎಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆ. F-15 ಜೊತೆ ಸಂಬಂಧ ಕುರಿತು ಸಿಬ್ಬಂದಿ ಬಳಿ ಕ್ಷಮೆ ಕೋರಿದ ಬಿಲ್ ಗೇಟ್ಸ್. ಪಾಸ್ಪೋರ್ಟ್ ಅರ್ಜಿ ಪರಿಶೀಲನೆಗೆ ಬಾಡಿ 4 ಕ್ಯಾಮೆರಾ ಕಡ್ಡಾಯ ಎಂದು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಆದೇಶ. ಎಬಿವಿಪಿಯ 25 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್, ಅಜೀಂ ಪ್ರೇಮ್ಜಿ ವಿವಿಯ ನಾಮಫಲಕ್ಕೆ ಮಸಿ ಬೆಳೆದಿದ್ದ ಪ್ರಕರಣ. ನೀರಿನ ಗುಣಮಟ್ಟಕ್ಕೆ 52 ಕೋಟಿ ವೆಚ್ಚ, ಕೇಂದ್ರ ಸರ್ಕಾರ 2 ವರ್ಷಗಳಿಂದ ಅನುದಾನ ನೀಡಿಲ್ಲ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ. ವರ್ಷದಲ್ಲಿ 127 ಕೆಜಿ ಚಿನ್ನದ ಕಳ್ಳಸಾಗಣೆ, ನಟಿ ರನ್ಯಾ ರಾವ್ ಮತ್ತು ಸ್ನೇಹಿತರು ಸೇರಿ 127 ಕೆಜಿ ಚಿನ್ನ ಕಳ್ಳಸಾಗಣೆ ಮಾಡಿದ್ದಾರೆ ಎಂದು ಇಡಿ ಹೇಳಿಕೆ.